ನರೇಗಾ ಈ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ ಫೈಟ್ ನಡೀತಾನೆ ಇರುತ್ತೆ. ಇದು ಮುಂದುವರೆದಿದೆ. ಈಗ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ ನರೇಗಾ ಫೈಟ್ ಬಹಳ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಎಚ್ಡಿಕೆ ಜಿರಾಮ್ಜಿ ಸ್ಕೀಮ್ ಸಮರ ಮುಂದುವರೆದಿದೆ. ಜಿರಾಮ್ಜಿ ಚರ್ಚೆಗೆ ಬನ್ನಿ ಅಂತ ಎಚ್ಡಿಕೆ ಸವಾಲೊಡ್ಡಿದ್ದಾರೆ. ಯೋಜನೆಯ ದಾಖಲೆಯ ಸಮೇತ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದೆ. ನಾವು ಹೆದರ್ಕೊಳ್ಳೋದಿಲ್ಲ, ಹೆದರ್ಕೊಂಡು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗೋದಿಲ್ಲ. ಬಹಿರಂಗ ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧ ಅಂತ ಎಚ್ಡಿಕೆ ಗುಡುಗಿದ್ದಾರೆ. ಎಚ್ಡಿಕೆ ಸವಾಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೆರಳಿ ಕೆಂಡವಾಗಿದ್ದಾರೆ. ಅನ್ಯಾಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಅನ್ನೋದಾಗಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ನಾವು ನೋಡ್ತಾ ಇರೋ ಹಾಗೆ ಸಿಎಂ ಸಿದ್ದರಾಮಯ್ಯ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ರಾಮ್ಜಿ ಸ್ಕೀಮ್ ಸವಾಲಿನ ಸಮರ ಜೋರಾಗ್ತಾ ಇದೆ. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದು ಮಾಡಿ ಕೇಂದ್ರ ಸರ್ಕಾರ ವಿಬಿ ರಾಮ್ಜಿ ಯೋಜನೆಯನ್ನ ಜಾರಿ ಮಾಡಿತು. ಸಿಎಂ ಸಿದ್ದರಾಮಯ್ಯ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಈ ವಿಚಾರ ತೀವ್ರ ವಾಕ್ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. ಸದ್ಯದ ಮಟ್ಟಿಗೆ ನಿನ್ನೆ ಬಿಜೆಪಿ ನಾಯಕರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ಅಂದರೆ ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಪ್ರಧಾನಿ ಮೋದಿ ಅವರ ವಿಕಸಿತ ಭಾರತದ ಪರಿಕಲ್ಪನೆಯ ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ. ನಾವೇನು ತಪ್ಪಿಸ್ಕೊಂಡು ಸುಳ್ಳು ಹೇಳ್ಕೊಂಡು ಎಲ್ಲೂ ಓಡೋಗೋದಿಲ್ಲ. ಯೋಜನೆಯ ಬಗ್ಗೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತೀವಿ, ಚರ್ಚೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಸುದೀರ್ಘ ಕಾಲ ಆಡಳಿತ ನಡೆಸಿದೆ. ಯಾವುದಾದ್ರೂ ಪ್ರಮುಖ ಯೋಜನೆಗಳಿಗೆ ಮಹಾತ್ಮ ಗಾಂಧಿಯವರ ಹೆಸರಿಟ್ಟಿದಾರ ಅಂತ ಪ್ರಶ್ನೆ ಮಾಡಿದ್ರು. ಎಲ್ಲ ಯೋಜನೆಗಳಿಗೂ ಕೂಡ ನೆಹರು ಕುಟುಂಬದ ಸದಸ್ಯರ ಹೆಸರುಗಳನ್ನು ಇಟ್ಟು ಗಾಂಧೀಜಿಗೆ ದ್ರೋಹ ಬಗೆಯುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಇವ್ರಿಗೆ ಅಂದ್ರೆ ಪಕ್ಷದವ್ರಿಗೆ, ಕಾಂಗ್ರೆಸ್ ಪಕ್ಷದವ್ರಿಗೆ ಗಾಂಧೀಜಿ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ನಿನ್ನೆ ಗುಡುಗಿ ಕೆರಳಿ ಕೆಂಡವಾಗಿದ್ರು. ಅವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು 11 ಲಕ್ಷದ 200 ಚಿಲ್ಲರೆ ಕೋಟಿ ಅಲ್ಲ, 11 ಲಕ್ಷದ ಏನು 11 ಲಕ್ಷ ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿ ಏನು ಹೇಳಿದ್ದಾರೆ. ಅದು 11 ಲಕ್ಷದ 2,000 ಕೊಡ್ತಿರೋ ಒಂದು ನಿಮಿಷ. ಸೋಷಿಯಲ್ ಆಡಿಟ್ ಯೂನಿಟ್ ನಲ್ಲಿ ಟೋಟಲ್ ನಂಬರ್ ಆಫ್ ಕೇಸಸ್ ಅಂದ್ರೆ ಇರ್ರೆಗ್ಯುಲಾರಿಟೀಸ್ ನಂಬರ್ಸ್ ಅಂಡ್ ರಿಕವರಬಲ್ ಅಮೌಂಟ್ ಅಂತಕ್ಕಂಥದ್ದು ಅದನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು ಕೋಟಿ 11 ಲಕ್ಷ ಕೋಟಿ ಅಲ್ಲ, ಏಕೆಂದ್ರೆ ಖರ್ಚಾಗಿರೋದೇ 11 ಲಕ್ಷ ಕೋಟಿ. ಏನ್ ಹೇಳ್ತಾರೆ, 11,03,876 ಕೋಟಿ ಇಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿರ್ತಕ್ಕಂಥದ್ದು. ಅದು 11 ಲಕ್ಷ ಕೋಟಿ ಅಂತ ಹೇಳಿ ಇವರೇನೋ ಮಿನಿಸ್ಟ್ರು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಪಾಪ ನಮ್ಮ ಡೆಪ್ಟಿ ಸಿಎಂ ಅವರು. ಇದು ಇರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ಅದು ಯಾವ್ದಕ್ಕೆ ಆತರ ಕೋಟಿ ಅಂತ ಗೊತ್ತಿಲ್ಲ ನನಗೆ. ಇದು ನಡೆದಿರ್ತಕ್ಕಂಥ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ನಾನು ಕಂಪ್ಯಾರಿಸನ್ ಕೊಡ್ತೀನಿ. ಏನ್ ಸ್ವಲ್ಪ ಅಪ್ಗ್ರೇಡೇಷನ್ ಮತ್ತಿನ ಕೆಲವು ತಪ್ಪುಗಳು ಏನೇನಾಗಿದೆ ಅದನ್ನು ಸರಿಪಡಿಸಬೇಕು ಅನ್ನೋದಕ್ಕೆ ಆದಂತ ಅನುಭವದಲ್ಲಿ ನರೇಗಾದಲ್ಲಿ ಏನಿತ್ತು, ಈಗ ಜಿರಾಮ್ಜಿಯಲ್ಲಿ ಏನಿದೆ ಆದಿ ನಿಯಮಗಳು ಅಂತಕ್ಕಂಥದ್ದು ನಿಮ್ ಗಮನಕ್ಕೆ ತರ್ತೀನಿ. ಇಲ್ಲ ನರೇಗಾ ವಿಚಾರ ಚರ್ಚೆಗೆ ನಾವು ರೆಡಿ ಇದೀವಿ, ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನಾವು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ನರೇಗಾ ವಿಚಾರ ಚರ್ಚೆಗೆ ನಾವು ರೆಡಿ ಇದೀವಿ, ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನಾವು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ನರೇಗಾ ವಿಚಾರ ಚರ್ಚೆಗೆ ನಾವು ರೆಡಿ ಇದೀವಿ, ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನಾವು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ.
ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ನರೇಗಾ ವಿಚಾರ ಚರ್ಚೆಗೆ ನಾವು ರೆಡಿ ಇದೀವಿ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ್ ಕಾನ್ಮನೆ. ಕಿರಣ್, ಗಮನಿಸ್ತಾ ಇದ್ವಿ ಕೇಂದ್ರ ವರ್ಸಸ್ ರಾಜ್ಯದ ನಡುವೆ ನರೇಗಾ ಫೈಟ್ ಆಗ್ತಾ ಇದೆ. ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವರು ಕೂಡ ಚರ್ಚೆ ಕರೆದಿದ್ದಾರೆ, ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರೆ. ಈಗ ಯಾವಾಗ ಚರ್ಚೆ ಆಗತ್ತೆ, ಆ ಒಂದು ಸಾಧ್ಯತೆ ದಟ್ಟವಾಗಿದೆಯಾ ರಾಜಕೀಯ ವಲಯದಲ್ಲಿ ಕಿರಣ್? ಎಸ್ ಹೌದು, ಏನು ಕೇಂದ್ರ ಸರ್ಕಾರ ಏನು ತರಲಿಕ್ಕೆ ಹೊರಟಿರ್ತಕ್ಕಂಥ ಏನು ರಾಮ್ಜಿ ಬಿಲ್ ಏನು ಈಗಾಗಲೇ ಪಾಸ್ ಆಗಿದೆ. ಪಾಸ್ ಆದ ಬಳಿಕವಾಗಿ ಕಾಂಗ್ರೆಸ್ ಇದನ್ನ ವಿರೋಧವನ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಬಿಲ್ ಅವೈಜ್ಞಾನಿಕವಾಗಿದೆ, ಮತ್ತೆ ಮಹಾತ್ಮ ಗಾಂಧಿ ಹೆಸರನ್ನ ಇದರಿಂದ ಈ ಯೋಜನೆಯಲ್ಲಿ ಹೆಸರನ್ನ ಕೈಬಿಟ್ಟಿರೋ ವಿಚಾರವನ್ನ ತೆಗೆದುಕೊಂಡು ದೇಶಾದ್ಯಂತ ಈಗಾಗಲೇ ಹೋರಾಟಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ 45 ದಿನಗಳ ಏನು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವ 45 ದಿನಗಳ ದೇಶಾದ್ಯಂತ ಹೋರಾಟಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೇ ಹೊತ್ತಿನಲ್ಲಿ ರಾಜ್ಯದ ಪ್ರಬಲ ನಾಯಕರುಗಳು ಇಬ್ಬರು ನಡುವೆ ಒಂದು ರೀತಿ ಜಟಾಪಟಿ ಸಹ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವರು ರಾಮ್ಜಿ ಬಿಲ್ ವಿಚಾರವಾಗಿ ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ಜನರಿಗೆ ಸುಳ್ಳನ್ನ ಹರಡ್ತಾ ಇದೆ. ಇದೇ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಬಂದು ಆ ಬಿಲ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ನಾನು ಚರ್ಚೆಯನ್ನು ಮಾಡ್ತೇವೆ. ಈ ವಿಚಾರವಾಗಿ ಕಾಂಗ್ರೆಸ್ ಯಾವುದೇ ರೀತಿಯಲ್ಲಿ ಚರ್ಚೆಗೆ ಬಂದ್ರು ನಾವು ಸಿದ್ಧವಿದ್ದೇವೆ ಅಂತಕ್ಕಂಥ ಒಂದು ಸವಾಲನ್ನ ಹಾಕ್ತಾರೆ. ಅದಾದ ಬಳಿಕವಾಗಿ CM ಸಿದ್ದರಾಮಯ್ಯನವರು ಕೂಡ ಸಹ ಈ ಸವಾಲನ್ನ ಸ್ವೀಕರಿಸ್ತೇವೆ, ಸವಾಲನ್ನ ಈ ಬಿಲ್ ನ ವಿಚಾರವಾಗಿ ಚರ್ಚೆಗೆ ಬರಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈ ರಾಮ್ಜಿ ಬಿಲ್ ಏನಿದೆ, ಬಿಲ್ ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಜಟಾಪಟಿಗೆ ಸದ್ಯಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಡಯನಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ರಾಜ್ಯ ಹಾಗೆ ಕೇಂದ್ರದ ನಡುವೆ ಈ ನರೇಗಾ ವಿಚಾರ ಬಹಳ ದೊಡ್ಡ ಮಟ್ಟ ಗಲಾಟೆ ಆಗ್ತಾ ಇದೆ. ಯಾವಾಗ ಮಸೂದೆಯನ್ನ ಮಂಡನೆ ಮಾಡಿದ್ರು, ಅಂದ್ರೆ ಕೆಲವೊಂದಷ್ಟು ಚೇಂಜಸ್ಗಳನ್ನ ಕೂಡ ಮಾಡಿದ್ರು, ಅದಕ್ಕೆಲ್ಲದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದ್ರ ಜೊತೆಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಕೈಬಿಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಈಗ ಬಹಿರಂಗವಾಗಿಯೇ HD ಕುಮಾರಸ್ವಾಮಿ ಅವರು ಕೆಲವೊಂದಷ್ಟು ದಾಖಲಾತಿಗಳನ್ನ ಇಟ್ಕೊಂಡು ಇವರೇನು ಜ್ಞಾಪಿಸ್ಕೊಳ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ. ಇವರಿಗೆ ಆ ನೈತಿಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನ ಎಲ್ಲ ಯೋಜನೆಗಳಿಗೆ ಇಡೋದ್ರ ಮೂಲಕ ಮಹಾತ್ಮ ಗಾಂಧಿ ಅವರಿಗೆ ದ್ರೋಹ ಮಾಡ್ತಾ ಇರೋ ಕೆಲಸವನ್ನ ಮಾಡ್ತಾ ಇರೋದು ಇವರು, ಅಂದ್ರೆ ಕಾಂಗ್ರೆಸ್ಸಿಗರು ಅನ್ನೋದಾಗಿ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಕೊಡ್ತಾ ಇದೆ ಹೇಳಿಕೆಯನ್ನು ಗಮನಿಸಿದ್ರಿ ನೀವು ಕೂಡ. ನಾವು ಚರ್ಚೆಗೆ ಸಿದ್ಧರಿದ್ದೀವಿ ಅಂತ. ನೋಡೋಣ ಚರ್ಚೆ ಆಗತ್ತಾ, ಕೇಂದ್ರದಲ್ಲಾಗತ್ತಾ, ರಾಜ್ಯದಲ್ಲಾಗತ್ತಾ, ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಎಂಟ್ರಿ ಕೊಡತ್ತಾ, ಅದು ನೋಡ್ಬೇಕು.